महादेवी अम्मा श्रीचक्रवासिनी महादेवी अम्मा श्री सिंहवाहिनी ले ललिता ए सुनीता सुनीता ಬೇಗ ಬಾರಿ ಇಲ್ಲಿ ನಿಮ್ಮ ಅಕ್ಕ ಯಾಕೋ ಮಾತಾಡ್ತಿಲ್ಲ ಅಮ್ಮ ಅಮ್ಮ ಏನಾಯ್ತು ನಿನಗೆ ಬಾರೆ ಒಳಗೆ ಇಲ್ಲಿಂದ ಹೋದ್ಮೇಲೆ ಬರೀ ಸುತ್ತಾಟನೇ ಆಗೋಯ್ತು. ಕಾಲಿಗೆ ಬಿಡುವೇ ಇರಲಿಲ್ಲ. ಹೆಜ್ಜೆ ಇಟ್ರೆ ಕಾಲು ಉಳುಕತ್ತೆ. ಇರಿ, ಇಲ್ಲೇ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಬರ್ತೀನಿ. ಏನೇ ಸುಪ್ನಾಯ್ತಿ, ಏನಾಯ್ತು ನಿನಗೆ? ಕಾಲು ಉಳುಕಿದೆ ಅಂತೀಯ, ಈಗ ನೋಡಿದ್ರೆ ಸೀದಾ ನಡ್ಕೊಂಡ್ಬಂದು ಕೂತಿದೀಯ. ನಾನೇ ನಿನ್ನನ್ನು ಹೊತ್ಕೊಂಡು ಹೋಗಕ್ಕಾಗತ್ತಾ? ಜಾತ್ರೆಯಲ್ಲಿ ಅಮ್ಮನವ್ರನ್ನ ಉತ್ಸವ ಮಾಡ್ದಂಗೆ. ಹಾಗೆ ಮಾಡಿದ್ರೆ ಒಳ್ಳೇದೇನೋ. ನನಗೆ ಹೆಜ್ಜೆ ಇಡೋದಕ್ಕೂ ಆಗ್ತಿಲ್ಲ. ಉತ್ಸವ ಬೇಡ, ಕೂಸುಮರಿ ಮಾಡಿ ಕರ್ಕೊಂಡು ಹೋದ್ರೆ ಸಾಕು. ಆ ನಮ್ಮನ್ನ ನೋಡಿನೇ ಮಾಡಿರ್ಬೇಕು ನೋಡಿ. ಈಗ ಅದೇನ ಈ ಅಜ್ಜಿಗೆ ನನ್ನ ಸೊಸೆ ಚಿಂತೆ, ಈ ನನ್ನ ಮೊಮ್ಮಗಳಿಗೆ ಕೋಸುಮರಿ ಚಿಂತೆ. ಎದ್ದು ಬಾರೆ ಒಳಗೆ. ಅಲ್ಲಿ ಸಾಯ್ತಿದ್ದಾಳೆ ನಿಮ್ಮಮ್ಮ ಲಲಿತಾ, ನೀನ್ ಜಪ ಮಾಡ್ಕೊಂಡು. ನಿನ್ನ ಮುಖ ದರ್ಶನ ಆದ್ರೆ ಅವಳು ಏನಾದ್ರೂ ಬಾಯಿಲ್ ಹಾಕೋತಾಳೆ. ನೀನ್ ಕಾಣ್ದೆ ಅವಳು ಅನ್ನ ನೀರು ಬಿಟ್ಟು ಹಾಸಿಗೆ ಹಿಡ್ದಿದ್ದಾಳೆ. ಇಲ್ಲಿವರೆಗೂ ಬಂದವಳಿಗೆ ಇನ್ನು 2 ಹೆಜ್ಜೆ ಇಡೋದಿಕ್ಕೆ ಕಾಲು ಉಳುಕ್ ಬಿಡುತ್ತಾ? ಸುಮ್ಮನೆ ಈ ನಾಟಕ ಇಲ್ಲ, ಬೇಡ ಬಾವಳಿಗೆ. ನಾನೇನು ಮಾಡಲಿ ಅಜ್ಜಿ, ಎದ್ದು ನಿಲ್ಲೋಕ್ಕೂ ಆಗ್ತಿಲ್ಲ ನನಗೆ. ನೀವು ನನ್ನನ್ನು ಎತ್ಕೊಂಡು ಹೋಗಲ್ಲ ಅಂತೀರಾ? ನನಗೆ ಗೊತ್ತು ಕಣೆ, ನಾನು ನಿನ್ನನ್ನು ತುಂಬ ಗೋಳೈಕೊಂಡಿದ್ದೀನಿ ಅಂತ. ಅದಕ್ಕೆ ಈಗ ನನ್ನನ್ನು ಗೋಳಾಡಿಸ್ತಿದೀಯಾ? ಇಂಥ ಸಮಯನೇ ಕಾಯ್ತಿದ್ದೆ ಅಲ್ವಾ? ಆಯ್ತು ಕಣೆ, ತಪ್ಪಾಯ್ತು. ನಿಂದಮ್ಮಯ್ಯ ಅಂತೀನಿ ನೋಡು. ನನಗೆ ಬಸ್ಗೆ ಹೊಡೆಯೋಷ್ಟು ತ್ರಾಣ ಇಲ್ಲ, ವಯಸ್ಸಾಯ್ತು. ಇಲ್ದಿದ್ರೆ ನಿನ್ ಮುಂದೆ ತಪ್ಪಾಯ್ತು ಅಂತ ಬಸ್ಗೆ ಹೊಡಿತಿದ್ದೆ. ನೀನೀಗ ಬಂದು ಲಲಿತನ ಮುಂದೆ ನಿಂತ್ಕೋ, ಅವಳನ್ನು ಮಾತಾಡ್ಸು. ನಾರು ಬೇರು ಅರ್ಧ ಎಣ್ಣೆ ಇದೆ, ಅದನ್ನ ತಂದು ನಿನ್ನ ಕಾಲಿಗೆ ಹಚ್ತೀನಿ, ಎಲ್ಲ ಸರಿ ಹೋಗುತ್ತೆ. ಎದ್ದು ಬಾಮ್ಮ, ನನ್ನ ಮುದ್ದು ಕಂದ ಅಲ್ವಾ ನೀನು. ಆಯ್ತಾಯ್ತು, ಆದರೆ ಮಾತಿಗೆ ತಪ್ಪಬಾರ್ದು. ಆಮೇಲೆ ನನ್ನ ಕಾಲಿಗೆ ಎಣ್ಣೆ ಹಚ್ಚಬೇಕು. ಆಯ್ತು ಕಣೆ ಪುಣ್ಯಾತ್ಕಿಚ್ಚಿ, ಮೊದಲು ಲಲಿತನ ಹತ್ರ ಬಾ, ಆಮೇಲೆ ನೀನು ಏನು ಹೇಳಿದ್ರು ಮಾಡ್ತೀನಿ, ಏನು ಕೇಳಿದ್ರು ಮಾಡ್ತೀನಿ. ಆಯ್ತಾ? ಮೊದಲು ನಡಿ. ಹೋಗ್ಲಿ, ಸ್ವಲ್ಪ ನನ್ನ ಕೈಯಾದರೂ ಹಿಡೀರಿ. ನಿಮ್ಮ ಆಸರೆಯಲ್ಲಿ ಅಲ್ಲಿವರೆಗೂ ನಡಿತೀನಿ. ಅಕ್ಕ ಅಕ್ಕ ಎದ್ದೇಳೆ. ಅಲ್ಲಿ ನೋಡು, ಜಾಜಿ ಬಂದಿದ್ದಾಳೆ. ನಿನ್ ಕೂಗು ಕೇಳಿಸ್ಕೊಂಡವಳು ಹಾಗೆ ಬಂದಿದ್ದಾಳೆ ಕಣೆ. ಲಲಿತಾ, ಜಾಜಿನ ಕರ್ಕೊಂಡು ಬಂದಿದ್ದೀನಿ ನೋಡೆ, ಕಣ್ಬಿಟ್ಟು ನೋಡೆ. సరి 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 మా పని 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 మా పాని పని పా సా ని స మ రి రి స స రి రి స
ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಧೀಂ ತ ತಕ ಧೀಂ ತ ಧೀಂ ತ ತಕ ಧೀಂ ತ ಧೀಂ ತ ತಕ ಧೀಂ ತ ತ ಧೀಂ ತ ಧೀಂ ಧೀಂ ತ ತಕ ಧೀಂ ತ ಧೀಂ ತ ತಕ ಧೀಂ ತ ಧೀಂ ತ ತಕ ಧೀಂ ತ ತ ಧೀಂ ತ ಧೀಂ ಏ ಬಂಗಾರಿ ನಿಂತ್ಕೊಳ್ಳ. ಜಾಜಿ ಸ್ನಾನ ಮಾಡೋ ಕಡೆ ನಿನಗೇನೋ ಕೆಲಸ? ಯಾಕೋ ಹೋಗಿದ್ದೆ ನೀನು ಅಲ್ಲಿಗೆ? ಜಾಜಿನ ಕಾಪಾಡೋದಕ್ಕೋಸ್ಕರನೇ ಅಲ್ವಾ ನಾನು ಇಲ್ಲಿ ಬಂದಿರೋದು. ಈ ಕಾಣೋ ದೂರಲ್ಲಿ ಏನೇನೋ ತೊಂದರೆಗಳು, ಅದಕ್ಕೆ ಅವಳ ಜೊತೆನೇ ಇದ್ದೀನಿ. ಹೋಗ್ಲಿ ಬಿಡಿಪ್ಪ. ಆ ಪಾರ್ವತಿ ದೇವಿ ಸ್ನಾನ ಮಾಡ್ಬೇಕಾದ್ರೆ ಗಣಪತಿ ಕಾವಲ್ ಕಾದ್ನಲ್ಲ, ಹಾಗೆ ಕಾವಲ್ ಕಾದಿರ್ತಾನೆ. ಇವನಿಂದ ನಮ್ಮ ಅಕ್ಕನಿಗೆ ಏನು ತೊಂದರೆ ಇಲ್ಲ, ಸುರಕ್ಷಿತವಾಗೇ ಇರ್ತಾಳೆ. ಗಣಪತಿ ಆಗಿದ್ದು ಒಂದು ತಲೆ ಕಡಿದ ಮೇಲೆ ನಾನು ಹಾಗೆ ಮಾಡ್ಲಾ? ಸರಿ ಬಿಡಿ, ಜಾಜಿನ ಕಾಪಾಡೋದಕ್ಕೆ ನೀವು ಬಂದ್ರಲ್ಲ, ನಾನಿನ್ನು ಹೊರಡ್ತೀನಿ. ಏ ನಿಂತ್ಕೊಳ್ಳೋ ಅಪ್ಪ, ಇವನಿಂದ ನನಗೇನು ತೊಂದರೆ ಇಲ್ಲ. ಇವನಿದ್ರೆ ನನಗೆ ಧೈರ್ಯ. ಇವನೇ ಇಲ್ಲಿವರೆಗೂ ನನ್ನನ್ನು ಕಾಪಾಡ್ತಿರೋದು. ಇವ್ನು ನೀವು ತಿಳ್ಕೊಂಡಿರೋ ಹಾಗಲ್ಲ. ಇಲ್ಲೇ ಇರ್ಲಿ. ಇರ್ಲಿ ಬಿಡಿಪ್ಪ. ಸರಿ, ಎಲ್ಲ ನಿನ್ನ ಪರವಾಗೇ ಇದ್ದಾರೆ, ಇರು, ಹಾಳಾಗೋಗ್ಲಿ. ಅಪ್ಪ, ಸುಂದ್ರಮ್ಮ ನಿಮ್ಮ ಹತ್ರನೇ ಇರ್ಲಿ. ನಾನು ದಕ್ಷಿಣನಾಥ ಸ್ವಾಮಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ. ಬಾರೋ ಬಂಗಾರಿ. ದಕ್ಷಿಣನಾಥ ಸ್ವಾಮಿ ಜೊತೆ ಸುಂದ್ರಮ್ಮನಿಟ್ರೆ ಶಿವ ಪಾರ್ವತಿ ಸಂಗಮ ಆಗುತ್ತೆ. ಆ ಮಹಾಪೂಜೆ ಆಗ್ಬಿಟ್ರೆ ಅದನ್ನ ನೋಡೋ ಪುಣ್ಯ ನಮಗ್ ಸಿಗುತ್ತೆ. ಇನ್ನೇನು ಪವಾಡ ಮಾಡ್ತಾಳೋ ಇನ್ನು ಸುಂದ್ರಮ್ಮ. ಶಿವಲಿಂಗ ಇಟ್ಟು ಪೂಜೆ ಮಾಡಿದ್ರೆ ಅಲ್ಲೇ ಕಚ್ಕೊಂಡು ಕೂತ್ಕೊಬಿಟ್ರೆ, ಹಾಗೇನಾದ್ರೂ ಆದ್ರೆ ಮುಂದೆ ಏನ್ ದಾರಿ? ಓಂ ನಮ ಶಿವ ಅನ್ಕೊಂಡು ಇಲ್ಲೇ ಇರೋದು, ಇಲ್ಲ ಸುಂದ್ರಮ್ಮ ಮರೆತು ಊರಿಗೆ ಹೋಗೋದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಮೇಷ್ಟ್ರಮ್ಮ ಹೇಳೇ ಇಲ್ವಲ್ಲೋ? ನೀನ್ ಕೇಳಿದ್ರೆ ತಾನೇ ಅವ್ರು ಹೇಳಕ್ ಸಾಧ್ಯ. ಎಲ್ಲ ಒಗ್ಟೋಗ್ತಾಗ ಮಾತಾಡ್ತಾರೆ. ಈ ಹುಣ್ಮೆ ಕಳೆದ್ಮೇಲೆ ಚಕ್ರಪುರಿಲಿ ನವರಾತ್ರಿ ಪ್ರಾರಂಭ ಆಗುತ್ತೆ. 9 ದಿನ 9 ಅಲಂಕಾರಗಳು. ಎಷ್ಟು ಜನ ಸೇರ್ತಾರೆ ಗೊತ್ತಾ? ನೋಡಕ್ಕೆ 2 ಕಣ್ಣು ಸಾಲಲ್ಲ. ಹೌದಾ? ಆದ್ರೆ ಸುಂದ್ರಮ್ಮಂಗೆ ಅದನ್ನ ನೋಡೋ ಭಾಗ್ಯ ಇದೆಯೋ ಇಲ್ವೋ? ಈ ವೇಳೆಯಲ್ಲಿ ಈ ಕಾಡಿನ ಮಧ್ಯೆ ಸ್ವಾಮಿ ಸನ್ನಿಧಿಯಲ್ಲಿ ಬಂದು ಕೂತಿದ್ದಾಳೆ. ಬಂಗಾರಿ, ನಾವು ಪೂಜೆ ಬೇಗ ಮುಗಿಸಿ ಚಕ್ರಪುರಿಗೆ ಹೊರಟ್ಬಿಡೋಣ. ಅಮ್ಮನವ್ರ ದಸರಾ ಉತ್ಸವನ ನಾನು ಕಣ್ತುಂಬ ನೋಡ್ಬೇಕು. ನೋಡಲ್ಲಂತ ನಿನ್ನ ಕೂಗು ಅಮ್ಮನವ್ರಿಗೆ ಮುಟ್ತೋ ಏನೋ, ಜಾಜಿನ ಕಳಿಸಿ ಬಿಟ್ಟಿದ್ದಾರೆ. ಹೌದು ಕಣೆ ಅಕ್ಕ, ನಿನ್ನ ಆಸೆ ಹರಕೆ ಎಲ್ಲದೂ ಸೇರಿ ಜಾಜಿಗೆ ತಲುಪಿರ್ಬೇಕು. ಬಂದೇ ಬಿಟ್ಟಿದ್ದಾಳೆ ನೋಡು. ಲೇ ಜಾಜಿ, ನೀನು ಹೋಗಿದ್ದೇ ಹೋಗಿದ್ದು ಇವಳು ಹಾಸಿಗೆ ಹಿಡಿದು ಮಲಗಿಬಿಟ್ಲು ಕಣೆ. ನೀನು ಎಲ್ಲೇ ಇದ್ರೂ ಹುಡಿಕೊಂಡು ಬನ್ನಿ ಅಂತ ನನ್ನ ಮಗ ಶೇಖರಿನ, ನನ್ನ ಮೊಮ್ಮಗ ವಿದ್ಯಾಶಂಕರನ್ನ ಬಲವಂತ ಮಾಡಿ ಕಳಿಸಿದ್ಲು. ನೀನು ಆ ಕಡೆ ಹೋದೆ, ಈ ಕಡೆ ಇವಳು ಕೊರ್ಗೋದಕ್ಕೆ ಶುರು ಮಾಡಿದ್ಲು. ಈಗ ನೀನು ಬಂದ ತಕ್ಷಣ ಹೇಗೆ ಚೇತರಿಸ್ಕೊಂಡಿದ್ದಾಳೆ ನೋಡು. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು? ಅವರು ಜಾಜಿ ರೂಪದಲ್ಲಿರೋ ಅಮ್ಮನವರು. ನಿಲ್ಸೆ ಮಾತಾಡಿಸ್ತಾ ಇದ್ದೀರಾ? ನಮಸ್ಕಾರ ಮಾಡಿ ತ್ರಿಪುರ ಸುಂದರಿ ಅಮ್ಮನವ್ರಿಗೆ. ಲಲಿತಾ, ನಿನ್ನ ಮಗಳೇ ಬಂದು ನಿನ್ನ ಎದುರು ನಿಂತರು, ನೀನು ಇನ್ನೂ ಸರಿ ಹೋಗ್ಲಿಲ್ವನೇ? ಅಲ್ಲಿ ನಿಂತಿರೋದು ಜಾಜಿ. ಜಾಜಿ
ಕಡೆಯಿಂದ ಅವಳು ನಿನಗೆ ತ್ರಿಪುರ ಸುಂದರಿ ಅಮ್ಮನವ್ರ ತರ ಕಾಣಿಸ್ತಿದ್ದಾರೆ. ಹೌದು ಕಣೆ ಅಕ್ಕ, ಸರಿಯಾಗಿ ನೋಡು, ಅವಳು ಜಾಜಿ. ಲೇ ಸುನೀತಾ, ನನ್ಗೆ ಯಾಕೋ ಭಯವಾಗ್ತಿದೆ ಕಣೆ. ಇವಳು ಕಣ್ಣೆದ್ರಿಗೆ ಇದ್ರು ಏನೇನೋ ಕಲ್ಪಿಸ್ಕೊತಿದ್ದಾಳೆ. ಹಾಗೇನೂ ಇರಲ್ಲ ಅತ್ತೆ. ಜಾಜಿದೆ ಧ್ಯಾನ ಮಾಡ್ತಾ ಇದ್ಲಲ್ಲ, ಅದಕ್ಕೆ ಅವಳೇ ಇವಳಿಗೆ ದೇವ್ರ ಥರ ಕಾಣ್ತಾ ಇದ್ದಾಳೆ. ಜೊತೆಗೆ ಹೊಟ್ಟೆಗೂ ಏನು ತಿಂದಿಲ್ವಲ್ಲ, ಪಿತ್ತ ನೆತ್ತಿಗೇರಿರ್ಬೇಕು. ಅದೇ ಆಗಿರೋದು. ಆದ್ರೆ ಪಿತ್ತಾನೂ ಇಲ್ಲ, ದೆವ್ವಾನೂ ಮೆಟ್ಕೊಂಡಿಲ್ಲ. ಅಮ್ಮ ಅನ್ನ ಆಹಾರ ಬಿಟ್ಟು ನಿತ್ರಾಣ ಸ್ಥಿತಿಲಿರೋದ್ರಿಂದ ಹೀಗಾಗಿದೆ. ನಾನು ಬಂದ್ನಲ್ಲ, ಈಗ ನಾನೇ ಎಲ್ಲ ಸರಿ ಮಾಡ್ತೀನಿ. ನೀವು ಹೋಗಿ ಒಂದು ಲೋಟ ಹಾಲು, ಒಂದಿಷ್ಟು ಬೆಲ್ಲನೋ ಸಕ್ಕರೆನೋ ತಗೊಂಡು ಬನ್ನಿ. ಶಕ್ತಿ ಎಲ್ಲ ಇಳಿದು ಹೋಗಿದೆ, ನಾನೇ ತಿನ್ನಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಾಯಿ. ಮೊದಲು ಜಾಜಿ ಜಾಜಿ ಅಂತ ಕನ್ವರ್ಸ್ಕೊತಿದ್ಲು, ಆಮೇಲೆ ಪ್ರಜ್ಞೆನೇ ಇಲ್ದೆ ಮಲಗ್ಬಿಟ್ಲು. ನಂತರ ಪ್ರಾಣನೇ ಹೋಯ್ತೇನೋ ಅಂತ ಅನ್ಕೊಂಡ್ವಿ. ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚದೆ ಇದ್ದಾಗ ನೀನ್ ಬಂದೆ. ನೀನ್ ಬಂದ ಮೇಲೆ ಸರಿ ಹೋಗುತ್ತೇನೋ ಅಂತ ಸಂತೋಷ ಪಡ್ತಾ ಇದ್ರೆ ನಿನ್ನನ್ನೇ ಯಾರು ಅನ್ನೋ ಹಾಗೆ ನೋಡ್ತಿದ್ದಾಳೆ. ಅಕ್ಕ, ಸರಿಯಾಗಿ ನೋಡು, ಇವಳು ತ್ರಿಪುರ ಸುಂದರಿನೂ ಅಲ್ಲ, ಯಾರೂ ಅಲ್ಲ, ನಮ್ಮ ಜಾಜಿ. ನಿನ್ ಮಗಳು ನೋಡ್ಲೇಬೇಕು ಅಂತ ಹಠ ಹಿಡ್ತಿದ್ಯಲ್ಲ, ಅವಳೇ ಇವಳು. ಜಾಜಿ, ಪ್ರದಕ್ಷಿಣೆ ಮುಗಿಸ್ಕೊಂಡಿ ಅಮ್ಮ. ಹಾಗೆ ಪೂಜೆನೂ ಮುಗಿಸ್ಕೊಂಡ್ಬಿಡೋಣ. ಈ ಊರಿಂದ ಒಂದೆರಡು ಬಸ್ಗಳಷ್ಟೇ ಅಂತ ಇದೆ, ನೇರವಾಗಿ ಬಸ್ಸೂ ಇಲ್ಲ. ಇನ್ನು ಅದು ತಪ್ಪು ಹೋದ್ರೆ ರಾತ್ರಿ ಎಲ್ಲ ಈ ಕಾಡಲ್ಲಿ ಅನ್ಯಾಯವಾಗಿ ಕಳಿಬೇಕಾಗುತ್ತೆ. ಕಾಡಾದ್ರೇನಪ್ಪ, ದಕ್ಷಿಣನಾಥನ ಆಶ್ರಯ ಇದೆ ನಮ್ಗೆ. ಅಲ್ಲದೆ ಸುಂದ್ರಮ್ಮ ನಮ್ಮ ಜೊತೆಲಿದ್ದಾಳೆ, ಭಯ ಏನ್ ಬೇಡ. ಅದೆಲ್ಲ ಸರಿ ಕಣೆ, ಆದ್ರೆ ಸುಮ್ಮನೆ ತೊಂದರೆ ಯಾಕೆ ಅಂತ ಅಪ್ಪ ಹೇಳ್ತಿರೋದು. ಸುಂದ್ರಮ್ಮನ್ನ ಈ ಊರಿಗೆ ತಂದಾಯ್ತಲ್ವಾ, ಬೇಗ ಬೇಗ ಪೂಜೆ ಮುಗಿಸು, ಹೊರಡೋಣ. ನಾವದನ್ನ ತಂದಿಲ್ಲ ಕಣೋ ವಿದ್ಯಾ, ಸುಂದ್ರಮ್ಮನೇ ನಮ್ಮನ್ನ ಕರ್ಕೊಂಡ್ ಬಂದಿರೋದು. ಸರಿ ಆಯ್ತು, ಈ ವಿಗ್ರಹ ನಿನಗೆ ನದಿಯಲ್ಲಿ ಸಿಕ್ಕಿದ್ದು ಹೌದು ತಾನೆ? ನಿನಗ್ಯಾರೋ ಹೇಳಿದ್ರು? ಅಜ್ಜಯ್ಯನೇ ಹೇಳಿದ್ರು. ಹೌದು ಕಣೋ ವಿದ್ಯಾ, ನದಿನಲ್ಲಿ ಮಣ್ಣಿನ ಹೆಂಟೆ ಒಳಗಡೆಗೆ ಸುಂದ್ರಮ್ಮ ಅಡಕ್ಕೊಂಡಿದ್ಲು. ಕಾಡ್ಗಳರಿಂದ ಶಂಕರಜ್ಜ ಅದನ್ನ ಕಾಪಾಡಿ ಅಲ್ಲೇ ಇಟ್ಟು ಬಂದ್ರು. ಆಮೇಲೆ ಅದು ನನಗ್ ಸಿಕ್ತು. ಉತ್ಸವಕ್ಕಿಂತ ಮೊದಲು ಅದನ್ನ ಎಷ್ಟು ಜೋಪಾನ ಮಾಡಿದ್ದೀನಿ ಗೊತ್ತಾ? ಆದ್ರೂ ಆಗಾಗ ಕಳೆದು ಹೋಗ್ತಿದ್ಲು. ನಾನು ಅವಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಹೆಣಗಾಡಿದ್ದೀನಿ ಗೊತ್ತಾ? ಜಗ್ಗಿ ಪಂಚಾಕ್ಷರಿ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಸರಿ, ಆ ಕತೆ ಎಲ್ಲ ದಾರಿಲ್ಲೇ ಆಗ್ಲಿ. ಅಲ್ಲಿ ಲಲಿತಾ ನಿನಗೋಸ್ಕರ ಕಾಯ್ತಿದ್ದಾಳೆ. ಪೂಜೆ ಮುಗಿಸ್ಕೊಂಡು ಹೊರಡೋಣ. ಆಯ್ತಪ್ಪ, ಅರ್ಚಕರ ಹತ್ರ ಮಾತಾಡಿ ಸುಂದ್ರಮ್ಮನ್ನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡ್ಸೋದಕ್ಕೆ ಒಪ್ಪಿಗೆ ತಗೊಂಡ್ಬರ್ತೀನಿ. षडाननं चन्दनलेपिताङ्गं महोरसं दिव्यमयूरवाहनं रुद्रस्य सूनुं सुरलोकनाथं ब्रह्मण्यदेवं शरणं प्रपद्ये।
ಸ್ವಾಮಿ ದಕ್ಷಿಣನಾಥ, ಮೇಷ್ಟ್ರಮ್ಮ ಹೇಳಿದ್ರು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಸುಂದ್ರಮ್ಮನ್ನ ನಿನ್ನ ಜೊತೆಲಿಟ್ಟು ಪೂಜೆ ಮಾಡಿದ್ರೆ ನಮ್ಮೂರಲ್ಲಿ ಕಾಣೆಯಾಗಿರೋ ಶ್ರೀಚಕ್ರ ಮತ್ತೆ ಸ್ವಸ್ಥಾನಕ್ಕೆ ಸೇರೋದಕ್ಕೆ ದಾರಿ ಆಗತ್ತಂತೆ. ಹಾಗಾಗ್ಲಿ ಅಂತಲೇ ಏನೇನೋ ಅಡೆತಡೆಗಳನ್ನೆಲ್ಲ ದಾಟಿ ಇಲ್ಲಿವರೆಗೂ ಬಂದಿದ್ದೀನಿ ಸ್ವಾಮಿ. ಇನ್ನು ಮುಂದೆ ನೀನೇ ಕಾದು ಕಾಪಾಡಬೇಕು. ಇಲ್ಲೊಂದು ಕಾರ್ಯ ಮುಗಿದ್ರೆ ಇನ್ನೆರಡು ಕ್ಷೇತ್ರಗಳಿಗೆ ಹೋಗಿ ಸುಂದ್ರಮ್ಮನ ದರ್ಶನ ಮಾಡಿಸಿ ಪೂಜೆ ಮಾಡಿಸ್ಬಿಟ್ರೆ ಎಲ್ಲರನ್ನೂ ಕಾಯೋ ಶ್ರೀ ಧರ್ಮಚಕ್ರ ಮತ್ತೆ ತನ್ನ ಸ್ವಸ್ಥಾನಕ್ಕೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತಿನ್ಯಾವ ತೊಂದರೆನೂ ಆಗದ ಹಾಗೆ ಕಾಪಾಡು ಸ್ವಾಮಿ. ಅಪ್ಪ ದಕ್ಷಿಣನಾಥ, ಈ ಎಲ್ಲ ತೊಂದರೆ ತೀರಿಸಿ ಬೇಗ ಊರು ಸೇರೋ ಹಾಗೆ ಮಾಡೋ ಸ್ವಾಮಿ. ಸಾಕಾಯ್ತು ನನಗೆ. ನಾನು ಏನೇ ಮಾಡಿದ್ರು ಎಲ್ಲರ ಬಾಯಿಂದ ಬೈಸ್ಕೊಳ್ತಾ ಆಗಿದೆ. ನಿನಗೆ ₹1 ದಕ್ಷಿಣೆ ಹಾಕ್ತೀನಿ. ಇವಳು ಹಿಡ್ಕೊಂಡಿದ್ದಾಳಲ್ಲ ಸುಂದ್ರಮ್ಮ, ಅವಳಿಂದ ನಂಗೆ ಮುಕ್ತಿ ಕೊಡಿಸು ಸ್ವಾಮಿ. ಜಾಜಿ, ನೀನು ಎಂಜಲ್ ಮಾಡಿ ನಿಮ್ಮಮ್ಮನಿಗೆ ತಿನ್ನಿಸ್ತಿದ್ಯಲೇ. ಎಷ್ಟು ಆತ್ರನೇ ನಿನಗೆ ತಿನ್ನೋದಿಕ್ಕೆ. ನಿನಗೆ ಹಸಿವಾಗ್ತಿದ್ರೆ ನನಗೆ ಹೇಳು, ನಾನು ಬೇರೆ ತಂದ್ಕೊಡ್ತೀನಿ ನಿನಗೆ. ನಾನೀಗ ಶಬರಿ ಇದ್ದ ಹಾಗೆ. ಅವಳು ಹೇಗೆ ರಾಮನಿಗೆ ತಾನು ತಿಂದು ತಿನ್ನಿಸಿದ್ಲೋ, ಇಲ್ಲಿ ಈಗ ನಾನು ಅಮ್ಮನಿಗೆ ತಿಂದು ತಿನ್ನಿಸ್ತಾ ಇದ್ದೀನಿ. ಇದರಿಂದ ಅವರಿಗೆ ಒಳ್ಳೇದಾಗತ್ತೆ. ಅತ್ತೆ, ಹೇಗೋ ಒಂದು ತಿನ್ನಿಸ್ಲಿ ಬಿಡಿ. ಹೊಸ ಜಾಗಕ್ಕೆ ಹೋಗಿ ಇನ್ನು ಏನೇನು ಕಲ್ತ್ಕೊಂಬಂದಿದ್ದಾಳೋ ಏನೋ. ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಸದಾ ಪಾಲಯ ಮಾ. ಐ ಕಲಿ ಕಲ್ಮಶ ನಾಶಿನಿ ಕಾಮಿ